ನಿನ್ನೆ ಪ್ರೀತಿಸುವೆ ಭಾಗ 48. ಎಸ್ಐ ಮುಖೇಶ್ ಜೊತೆ ಕಾವ್ಯ ಆಸ್ಪತ್ರೆಯಿಂದ ಹೊರ ಹೋಗುವುದನ್ನು ಗಮನಿಸಿದ ಸಿಸ್ಟರ್ ಪೂರ್ಣಿ ರಾಘವನ ಬಗ್ಗೆ ಕಾವ್ಯಳಿಗೆ ಹೇಳಬೇಕು ಅಂತ ಕಾವ್ಯ ಇದ್ದಲ್ಲಿ ಹೋಗತೊಡಗಿದಳು. ಇನ್ನೇನು ಅವಳು ಕಾವ್ಯಳ ಹತ್ತಿರ ಹೋಗಬೇಕು, ಅಷ್ಟರಲ್ಲಿ ಹೆಡ್ ನರ್ಸ್ ಅವಳನ್ನು ತನ್ನ ಹತ್ತಿರ ಎಳೆದುಕೊಂಡರು. ಅಕ್ಕ, ಯಾಕಕ್ಕ ನನ್ನ ತಡೀತಾ ಇದ್ದೀರಾ? ನಾನು ಅವ್ರ ಹತ್ರ ಎಲ್ಲ ವಿಷಯನ ಹೇಳಬೇಕು. ಅವ್ರ ಗಂಡ ಇಲ್ಲಿದ್ದಾರೆ ಅಂತ ಗೊತ್ತಾದ್ರೆ ಅವ್ರ ಗಂಡನನ್ನು ಈ ನರಕದಿಂದ ಪಾರು ಮಾಡ್ತಾರೆ. ಬಿಡಿ ಅಕ್ಕ, ನಾನು ಅವ್ರ ಹತ್ರ ಹೋಗ್ಬೇಕು. ನೀನೀಗ ಅವ್ರ ಹತ್ರ ಹೋದ್ರೆ ನಿನ್ನ ಕತೆ ಮುಗಿದ ಹಾಗೆ. ಅಲ್ಲೋ ಡಾಕ್ಟರ್ ರೋಹನ್, ಅವ್ರೇನಾದ್ರೂ ನಿನ್ನನ್ನು ಪೊಲೀಸ್ನವ್ರ ಜೊತೆ ನೋಡಿದ್ರೆ ನೀನು ಬೀದಿ ಹೆಣ ಆಗಿಬಿಡ್ತೀಯ. ಡಾಕ್ಟರಿಗೆ ಕಮಿಷನರ್ ಪರಿಚಯ ಇದೆ, ಅವರ ಇನ್ಫ್ಲೂಯೆನ್ಸ್ ಇಂದಲೇ ಇದೆಲ್ಲ ನಡೀತಾ ಇರೋದು. ಈಗ ಹೋದ್ರಲ್ಲ ಇನ್ಸ್ಪೆಕ್ಟರ್, ಅವ್ರನ್ನ ಡಿಸ್ಮಿಸ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ನೀನು ಇನ್ಸ್ಪೆಕ್ಟರ್ ಹೋಗಿ ಹೇಳಿದ್ರೆ ಅವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ನಿನ್ನ ಜೀವನ ತೊಂದರೆಗೆ ಸಿಲುಕಿಸ್ಬೇಡ, ಬಾ ನನ್ನ ಜೊತೆ. ಅಕ್ಕ, ಪಾಪ ಅವರು ಗಂಡನ ಹುಡುಕಾಟದಲ್ಲಿ ಇಲ್ಲಿ ತನಕ ಬಂದಿದ್ದಾರೆ. ನಾವು ಹೆಲ್ಪ್ ಮಾಡಿಲ್ಲ ಅಂದರೆ ದೇವ್ರು ನಮ್ಮನ್ನು ಮೆಚ್ತಾನ? ದೇವ್ರು ಮೆಚ್ತಾನೋ ಬಿಡ್ತಾನೋ ಅದು ಆಮೇಲೆ ನೋಡೋಣ. ಈಗ ನೀನು ಬೇಗ ಬಾ ನನ್ನ ಜೊತೆ, ಇಲ್ಲ ಅಂದರೆ ಆ ಡಾಕ್ಟರ್ ಕೈಯಿಂದ ಜೀವ ಕಳ್ಕೊತೀಯ. ಜೀವ ಇದ್ರೆ ಇನ್ನೊಂದು ದಿನ ಅವರನ್ನು ಭೇಟಿ ಮಾಡಬಹುದು ಅಂತ ಹೇಳಿ ಸಿಸ್ಟರ್ ಪೂರ್ಣಿಯನ್ನು ಬಲವಂತವಾಗಿ ಅಲ್ಲಿಂದ ಕರೆದುಕೊಂಡು ಹೋದರು. ಪೂರ್ಣಿ ವಿಧಿ ಇಲ್ಲದೆ ಅವರ ಜೊತೆ ಹೋದಳು. ಹಾಸ್ಪಿಟಲಿನಿಂದ ಹೊರ ಬಂದ ಎಸ್ಐ ಮುಖೇಶ್ ಅಜಯನ ಜೊತೆ ರಾಘವನ ಬಗ್ಗೆ ಡಿಸ್ಕಸ್ ಮಾಡತೊಡಗಿದರು. ಆ ಡಾಕ್ಟರ್ ತುಂಬಾನೇ ಚಾಲು ಇದ್ದಾನೆ. ಇನ್ಫ್ಲೂಯೆನ್ಸ್ ಉಪಯೋಗಿಸಿ ನನ್ನ ಕೆಲಸಕ್ಕೆ ತಡೆ ತಂದ್ಬಿಟ್ಟ. ಕಮಿಷನರ್ ಕೂಡ ಇವನು ಬೆಂಬಲಕ್ಕೆ ನಿಂತಿದ್ದಾರೆ. ಇನ್ನು ನಾವು ಮತ್ತೆ ಈ ಹಾಸ್ಪಿಟಲ್ನ ರೈಡ್ ಮಾಡೋಕ್ಕಾಗಲ್ಲ. ಹಾಗಾದರೆ ಅಣ್ಣ ಸಿಗಲ್ವ ಮುಖೇಶ್ ಅವರೇ? ನನ್ನ ಕೈಯಲ್ಲಿ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೆ ನಾನು ಅದನ್ನು ಮಾಡ್ತೀನಿ. ಇನ್ಮುಂದೆ ನಾವು ತುಂಬ ಜಾಗರೂಕರಾಗಿರಬೇಕು. ನಾವು ಮಾಡ್ತಿರೋ ಕೆಲಸದ ಬಗ್ಗೆ ಡಾಕ್ಟ್ರಿಗೆ ಯಾರೋ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಅದು ಯಾರು ಅಂತ ಮೊದಲು ಫೈಂಡ್ ಔಟ್ ಮಾಡಬೇಕು. ನಾವೇನು ಮಾಡ್ತೀವಿ ಅದೆಲ್ಲ ಸೀಕ್ರೆಟ್ ಆಗಿರಬೇಕು. ನಮ್ಮ ಹೊರತು ಬೇರೆ ಯಾರಿಗೂ ಕೂಡ ವಿಷಯ ತಿಳಿಬಾರ್ದು. ಅಣ್ಣ, ಹೇಗಾದರೂ ಮಾಡಿ ನನ್ನ ಗಂಡನನ್ನು ಹುಡುಕಿಸ್ಕೊಡಿ. ಅವ್ರು ಇದೇ ಹಾಸ್ಪಿಟಲಲ್ಲಿ ಇದ್ದಾರೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಅಂತ ಹೇಳಿ ಅಳತೊಡಗಿದಳು. ನೀನು ಸಮಾಧಾನ ಮಾಡ್ಕೊಳ್ಳಮ್ಮ. ನೀನೇ ನೋಡಿದೆಯಲ್ವ ಈಗ ಏನಾಯಿತು ಅಂತ. ರಾಘವನನ್ನು ಹುಡುಕೋ ಜವಾಬ್ದಾರಿ ನನ್ನದು. ಅದರ ಬಗ್ಗೆ ನೀನು ಚಿಂತೆ ಮಾಡಬೇಡ. ಈಗ ನೀವು ಹೊರಡೆ, ನಾವು ಸ್ಟೇಷನ್ಗೆ ಹೋಗ್ತೀವಿ. ಅಜಯ್, ಇವಳನ್ನು ಕರ್ಕೊಂಡು ಮನೆಗೆ ನಡಿ. ಏನಾದರೂ ಇನ್ಫಾರ್ಮೇಷನ್ ಸಿಕ್ತು ಅಂದರೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ಆಯಿತು ಅಂತ ಹೇಳಿ ಅಜಯ್ ಕಾವ್ಯಳನ್ನು ಕರೆದುಕೊಂಡು ಮನೆಗೆ ಹೊರಟನು. ಇತ್ತ ಡಾಕ್ಟರ್ ರೋಹನ್ ರೆಡ್ಡಿಗೆ ಕಾಲ್ ಮಾಡಿ ನಡೆದ ವಿಷಯವನ್ನೆಲ್ಲ ಅವನಿಗೆ ತಿಳಿಸಿದನು. ರೆಡ್ಡಿ, ಕಮಿಷನರ್ ಕೇಸ್ ಕ್ಲೋಸ್ ಮಾಡೋಕ್ಕೆ 5 ಕೋಟಿ ಕೇಳ್ತಾ ಇದ್ದಾರೆ ಅಂತ ಕಮಿಷನರ್ ಜೊತೆ ಆದ ಮಾತುಕತೆಯನ್ನು ರೆಡ್ಡಿಗೆ ತಿಳಿಸಿದನು. ಇದನ್ನು ಕೇಳಿದ ರೆಡ್ಡಿ, ದುಡ್ಡಿನ ಬಗ್ಗೆ ನೀನು ಚಿಂತೆ ಮಾಡಬೇಡ. ರಾಘವ್ ಲೈಫ್ನಾಗ ಹುಚ್ಚರ ಮತ್ತೆ ಇರ್ತಾನಂದ್ರೆ 5 ಕೋಟಿಯನ್ನು ಅದರ 10 ಪಟ್ಟು ಖರ್ಚು ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಕಮಿಷನರ್ ಏನು ಹೇಳ್ತಾರೋ ಅದನ್ನೇ ಮಾಡು. ಕಮಿಷನರ್ಗೆ ದುಡ್ಡು ನಾನು ತಲುಪಿಸ್ತೀನಿ. ಆಯಿತು ರೆಡ್ಡಿ. ರಾಘವ್ ಲೋಕದ ಕಣ್ಣಿಗೆ ಸತ್ಯ ಎಂಬ ಸುದ್ದಿ ಆದಷ್ಟು ಬೇಗ ಹಬ್ಬುತ್ತೆ. ಈ ನ್ಯೂಸ್ಗೋಸ್ಕರ ನೀನು ಸ್ವಲ್ಪ ದಿನ ವೇಟ್ ಮಾಡು. ಆಮೇಲೆ ಯಾರೂ ನಮ್ಮ ವಿಷಯಕ್ಕೆ ತಲೆ ಹಾಕಲ್ಲ. ಡಾಕ್ಟರ್, ತುಂಬ ದಿನದ ನಂತರ ಒಂದೊಳ್ಳೆ ಸುದ್ದಿ ಕೊಟ್ಟಿದೆಯಾ. ಇವತ್ತು 3 ರೆಸ್ಟೋರೆಂಟಿಗೆ ಬಂದುಬಿಡು, ಪಾರ್ಟಿ ಮಾಡೋಣ. ಓ ಶೋರ್ ರೆಡ್ಡಿ, ಬರ್ತೀನಿ. ಆದರೆ ಇವತ್ತು ಬೇಡ, ಕೆಲಸ ಎಲ್ಲ ಮುಗಿಲಿ, ಆಮೇಲೆ ದಿನಾಲು ಪಾರ್ಟಿ ಮಾಡೋಣ. ಸರಿ, ನಿನ್ನಿಷ್ಟ. ನಾನು ಮಾತ್ರ ಇವತ್ತು ಪಾರ್ಟಿ ಮಾಡಬೇಕು. ಬಾಯ್ ಅಂತ ಹೇಳಿ ಕಾಲ್ ಕಟ್ ಮಾಡಿ ಖುಷಿಯಿಂದ ತೇಲಾಡಿದನು. ರಾಘವನಿಲ್ಲದೆ ಕಾವ್ಯ ದಿನನಿತ್ಯವೂ ಕೊರಗುತ್ತಿದ್ದಳು. ಹಾಸ್ಪಿಟಲಿನಿಂದ ಬಂದು ಇಂದಿಗೆ 3 ದಿನವಾಗಿತ್ತು. ಎಸ್ಐ ಮುಖೇಶ್ ಕಡೆಯಿಂದ ರಾಘವನ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಸಿಗದ ಕಾರಣ ಅವಳು ತುಂಬಾನೇ ದುಃಖಿತಳಾಗಿದ್ದಳು. ಹೀಗಿರಬೇಕಾದರೆ ಸ್ಟೇಷನ್ನಿಂದ ಅವಳಿಗೆ ಕಾಲ್ ಬಂದು ಇಮ್ಮಿಡಿಯೇಟ್ ಆಗಿ ಸ್ಟೇಷನ್ ಹತ್ತಿರದ ಹಾಸ್ಪಿಟಲ್ಗೆ ಬರ ಹೇಳಿದರು. ಅವಳು ಅಜಯನ ಜೊತೆ ಹಾಸ್ಪಿಟಲ್ಗೆ ಹೋದಳು. ಅಲ್ಲಿ ಎಸ್ಐ ಮುಖೇಶ್ ಅವರಿಬ್ಬರನ್ನು ಶವಾಗಾರಕ್ಕೆ ಕರೆದುಕೊಂಡು ಹೋದಾಗ ದಿಗಿಲುಗೊಂಡ ಕಾವ್ಯ, ಅಣ್ಣ, ಇಲ್ಲಿಗೆ ಯಾಕೆ ನಮ್ಮನ್ನು ಕರೆದುಕೊಂಡು ಬಂದಿದ್ದೀರಾ?
ಧೈರ್ಯ ತಂದ್ಕೊಳಮ್ಮ ಅಂತ ಹೇಳಿ ಒಂದು ಡೆಡ್ ಬಾಡಿನ ಅವರಿಗೆ ತೋರಿಸಿದಾಗ ಕಾವ್ಯ ಡೆಡ್ ಬಾಡಿನ ನೋಡಿ ಒಂದೇ ಸಮನೆ ಕಿರಿಚಿಕೊಂಡಳು. ಡೆಡ್ ಬಾಡಿಯ ಮುಖ ಗುರುತಿಸಿಗಲಾರದಷ್ಟು ಕುಳಿತು ಹೋಗಿತ್ತು. ಹೈಟ್ ಪರ್ಸನಾಲಿಟಿ ನೋಡಿದರೆ ರಾಘವನ್ ಬಾಡಿ ತರ ಕಾಣಿಸ್ತಾ ಇದೆ. ನೀವಿಬ್ರು ಒಂದ್ಸಲ ಬಾಡಿನ ಐಡೆಂಟಿಫೈ ಮಾಡಿ ಅಂದಾಗ ಅಜಯ್ ಡೆಡ್ ಬಾಡಿಯ ಕೈಯಲ್ಲಿದ್ದ ಕಡಗವನ್ನು ನೋಡಿದನು. ಆ ಕಡಗವನ್ನು ರಾಘವನ ಬರ್ತ್ಡೇ ದಿವಸ ಅಜಯನ ಅವನಿಗೆ ಗಿಫ್ಟ್ ಮಾಡಿದನು. ಅದನ್ನು ರಾಘವನು ತಮ್ಮನ ಮೇಲಿನ ಪ್ರೀತಿಯಿಂದ ಯಾವಾಗಲೂ ಕೈಯಲ್ಲಿ ಹಾಕಿಕೊಳ್ಳುತ್ತಿದ್ದನು. ಕಡಗ ನೋಡಿದ ಅಜಯ್, ಇದು ನನ್ನ ಅಣ್ಣನೇ ಮುಖೇಶ್ ಅವರೇ, ಇದನ್ನು ನಾನೇ ಅವನಿಗೆ ಗಿಫ್ಟ್ ಮಾಡಿದ್ದು. ಅಣ್ಣ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟಾತಿಗೆ ಅಂತ ಜೋರಾಗಿ ಅಳತೊಡಗಿದನು. ಇದನ್ನು ಕೇಳಿದ ಕಾವ್ಯ ಅಳುತ್ತಾ, ಇಲ್ಲ ಇದು ನಿನ್ನ ಅಣ್ಣ ಅಲ್ಲ ಕಣೋ, ಅವ್ರು ನಮಗೆ ಹೇಳಿದ್ರೆ ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಅಂದು ಡೆಡ್ ಬಾಡಿಯ ಕೈ ಕಡೆ ಅವಳ ಗಮನ ಹೋಯಿತು. ಬಾಡಿಯ ಕೈಯಲ್ಲಿ ಅವಳು ತೊಡಿಸಿದ್ದ ಉಂಗುರ ನೋಡಿ ಒಂದೇ ಸಮನೆ ಅಳುತ್ತಾ, ಅಯ್ಯೋ ದೇವ್ರೆ, ಈ ಮನಸ್ಸು ಇದು ನೀವಲ್ಲ ಅಂತ ಹೇಳ್ತಾ ಇದೆ, ಆದರೆ ಈ ಉಂಗುರ ನಾನೇ ನಿಮಗೆ ತೊಡಿಸಿದ್ದೆ ಅಲ್ವರಿ? ಯಾಕ್ರಿ ಹೇಳದೆ ಕೇಳದೆ ನಮ್ಮನ್ನೆಲ್ಲ ಬಿಟ್ಟು ಹೋದ್ರಿ? ನಿಮ್ಮನ್ನು ಬಿಟ್ಟು ನಾನು ಹೇಗಿರ್ತೀನಿ ಅಂತ ಒಂದ್ಸಲ ಯೋಚನೆ ಮಾಡೋಕೆ ಹೇಳ್ರಿ ನಿಮಗೆ. ನೀವಿಲ್ಲದೆ ನಾನು ಹೇಗಿರ್ಲಿ? ನಿಮ್ಮ ಮಗಳು ನೀವು ಎಲ್ಲಿ ಅಂತ ಕೇಳಿದ್ರೆ ನಾನೇನ್ರಿ ಉತ್ತರ ಕೊಡ್ಲಿ? ನನಗೆ ನೀವು ಬೇಕ್ರಿ, ಎದ್ದೇಳ್ರಿ ಅಂತ ಡೆಡ್ ಬಾಡಿನ ಅಲುಗಾಡಿಸುತ್ತಾ ಜೋರಾಗಿ ಅಳತೊಡಗಿದಳು. ಆಗ ಅವಳನ್ನು ಸಮಾಧಾನ ಮಾಡಿದ ಎಸ್ಐ ಮುಖೇಶ್, ಸಮಾಧಾನ ಮಾಡಿಕೊಳ್ಳಮ್ಮ, ಅವನು ಆಯಸ್ಸು ಇಷ್ಟೇ ಇತ್ತು ಅನ್ಸುತ್ತೆ, ಎಲ್ಲ ದೇವರಿಚ್ಛೆ, ಆ ದೇವರ ಆಟಕ್ಕೆ ನಾವು ತಲೆಬಾಗ್ಲೇಬೇಕಲ್ವಾ? ಅಜಯ್ ಅವಳನ್ನು ಸಮಾಧಾನ ಮಾಡಿ ಹಾಸ್ಪಿಟಲ್ ಫಾರ್ಮಾಲಿಟೀಸ್ ಪೂರ್ತಿ ಮಾಡಿ ಬಾಡಿನ ತಗೊಂಡು ಹೋಗಿ. ಅವನು ಅಳುತ್ತಳೆ ಹ್ಞೂ ಅಂತ ತನ್ನ ಅತ್ತಿಗೆಯನ್ನು ಸಮಾಧಾನ ಮಾಡಿ ಹಾಸ್ಪಿಟಲ್ ಫಾರ್ಮಾಲಿಟೀಸ್ ಪೂರ್ತಿ ಮಾಡಿ ಬಾಡಿಯನ್ನು ತೆಗೆದುಕೊಂಡು ಮನೆಗೆ ಹೋದನು. ಮನೆಗೆ ಆಂಬ್ಯುಲೆನ್ಸ್ ಬಂದು ನಿಂತಾಗ ಆಶ್ಚರ್ಯಗೊಂಡ ಛಾಯಾ, ಅರೆ ಆಂಬ್ಯುಲೆನ್ಸ್ ನಮ್ಮ ಮನೆಗೆ ಯಾಕೆ ಬಂದಿದೆ? ರಾಘವನ ಕೊರಗಲ್ಲಿ ಕಾವ್ಯ ಸತ್ತು ಹೋದ್ಲ ಹೇಗೆ? ಹೋದ್ರೆ ಹೋಗ್ಲಿ, ಪೀಡೆ ತೊಲಗಿತಂತೆ ಸಂತೋಷ ಪಡ್ತೀನಿ ಅಂತ ಅಂದುಕೊಳ್ಳುತ್ತಿರುವಾಗಲೇ ಕಾವ್ಯ ಆಂಬ್ಯುಲೆನ್ಸಿನಿಂದ ಹೊರ ಬರುವುದನ್ನು ನೋಡಿದವಳು, ಓ ಇವಳು ಜೀವಂತವಾಗಿ ಇದ್ದಾಳೆ, ಇನ್ಯಾರು ಸತ್ತಿರ್ಬೋದು? ನನ್ನ ಗಂಡ ಸತ್ತಿದ್ದಾನೆ ಹೇಗೆ? ಅಯ್ಯೋ ಅವನು ಸಾಯಬಾರ್ದು, ಅವನು ಸತ್ರೆ ಈ ಮನೆಯಿಂದ ನನಗೆ ಗೇಟ್ ಪಾಸ್ ಸಿಗುತ್ತೆ ಅಂತ ಅಂದುಕೊಂಡಾಗ ಅಜಯನ ಜೊತೆ ಆಂಬ್ಯುಲೆನ್ಸ್ ಸಿಬ್ಬಂದಿ ಒಂದು ಡೆಡ್ ಬಾಡಿನ ಆಂಬ್ಯುಲೆನ್ಸ್ನಿಂದ ಕೆಳಗಿಡಿಸಿದಾಗ ಡೆಡ್ ಬಾಡಿ ಮುಖ ನೋಡಿ ಅವಳಿಗೆ ವಾಂತಿ ಬಂದ ಹಾಗೆ ಆಯಿತು. ಕಾವ್ಯ ಅಳುತ್ತಿರುವುದನ್ನು ನೋಡಿದ ಅವಳಿಗೆ ಇದು ರಾಘವನ ಬಾಡಿನ ಆಗಿರಬೇಕು ಅಂತ ಮನವರಿಕೆಯಾಯಿತು. ಆ ಡಾಕ್ಟರ್ ಕೊನೆಗೆ ಇವನನ್ನು ಸಾಯಿಸೇ ಬಿಟ್ಟ. ಏನು ಖತರ್ನಾಕ್ ಡಾಕ್ಟರ್ ಇದ್ದಾನೆ. ಸತ್ರ ಸಾಯಲಿ ಬಿಡು, ಇವನು ಬದುಕಿದ್ದಷ್ಟು ನನಗೆ ಅಪಾಯ ಜಾಸ್ತಿ, ಹಾಗಾಗಿ ಇವನು ಸತ್ತಿದ್ದೇ ಒಳ್ಳೇದಾಯ್ತು. ಇವರಿಬ್ಬರು ಅಳ್ತಾ ಇರಬೇಕಾದ್ರೆ ನಾನು ಈ ರೀತಿ ಸುಮ್ಮನೆ ಇರೋದು ಸರಿಯಲ್ಲ, ಸ್ವಲ್ಪ ಮೊಸಳೆ ಕಣ್ಣೀರು ಹಾಕಬೇಕು ಅಂತ ಮನಸ್ಸಿನೆಲ್ಲ ಅಂದುಕೊಂಡು ಅತ್ತಂತೆ ನಾಟಕ ಮಾಡಿ ಅಜಯನ ಹತ್ತಿರ ಬಂದು, ಯಾರು ಡೆಡ್ ಬಾಡಿ ಇರೋದು? ಛಾಯಾ, ನನ್ನ ಅಣ್ಣ ಹೋಗ್ಬಿಟ್ಟ, ಆ ಹಾಸ್ಪಿಟಲ್ನವ್ರು ನನ್ನ ಅಣ್ಣನ ಸಾಯಿಸ್ಬಿಟ್ರು. ಆಗಿದ್ದು ಆಗಿತ್ತು, ಅಳ್ಬೇಡ್ರಿ. ನೀವು ಈ ರೀತಿ ಹತ್ರ ನಿಮ್ಮ ಅತ್ತಿಗೆನ ಸಮಾಧಾನ ಮಾಡುವವರು ಯಾರು? ಇಕ್ಷಳಿಗೆ ವಿಷಯ ಗೊತ್ತಾದ್ರೆ ಅವಳು ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು? ಅವಳನ್ನು ಕೂಡ ನೀವೇ ಸಂಭಾಳಿಸ್ಬೇಕಲ್ವಾ? ಇಲ್ಲ, ಅಣ್ಣ ಸತ್ತಿರೋದು ಇಕ್ಷಳಿಗೆ ಗೊತ್ತಾಗಬಾರ್ದು. ಅವಳೇನಾದ್ರೂ ಅಣ್ಣನ ಮುಖ ನೋಡಿದ್ರೆ ಎದ್ರಕೊಂಡು ಬಿಡ್ತಾಳೆ. ನೀನು ಹೋಗಿ ಅವಳು ಇಲ್ಲಿಗೆ ಬರದಂತೆ ನೋಡ್ಕೋ ಅಂತ ಹೇಳುತ್ತಿರಬೇಕಾದರೆ ಇಕ್ಷಾ ಮನೆ ಒಳಗಿಂದ ಹೊರ ಬಂದಳು. ಅಜಯ್ ಕೂಡಲೇ ಹೋಗಿ ಅವಳು ಡೆಡ್ ಬಾಡಿಯ ಹತ್ತಿರ ಬರದಂತೆ ತಡೆಯಲು ಹೋದನು. ಅಷ್ಟರಲ್ಲಿ ಅವಳು ಡೆಡ್ ಬಾಡಿ ಮುಖ ನೋಡಿ ಅಮ್ಮ ಅಂತ ಜೋರಾಗಿ ಕಿರುಚಿ ಅಲ್ಲೇ ಬಿದ್ದು ಬಿಟ್ಟಳು.
ಇದನ್ನು ನೋಡಿದ ಕಾವ್ಯ ಕೂಡಲೇ ಓಡಿ ಬಂದು ಇಕ್ಷಾಳನ್ನು ಎಬ್ಬಿಸುತ್ತಾ, ಬಂಗಾರಿ ಎದ್ದೇಳಮ್ಮ, ಏನಾಯ್ತು? ಅಜಯ್, ಬೇಗ ಡಾಕ್ಟರ್ ಕಾಲ್ ಮಾಡು. ಆಯ್ತು ಅತ್ತಿಗೆ ಅಂತ ಹೇಳಿ ಅವನು ಡಾಕ್ಟರಿಗೆ ಕಾಲ್ ಮಾಡಿದನು. ಮನೆಗೆ ಬಂದ ಡಾಕ್ಟರ್ ಅವಳನ್ನು ಪರಿಶೀಲಿಸಿ ಅವಳಿಗೆ ಇಂಜೆಕ್ಷನ್ ಕೊಟ್ಟು, ಏನಾಯ್ತು ಮಗುಗೆ, ಯಾಕೆ ಪ್ರಜ್ಞೆ ತಪ್ಪಿದೆ? ಡಾಕ್ಟರ್, ಅವಳು ನನ್ನ ಅಣ್ಣನ ಮಗಳು. ಅಣ್ಣ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ. ಅವನ ಮುಖ ಗುರುತು ಹಿಡಿಯೋಕೆ ಆಗ್ತಾ ಇಲ್ಲ. ಅವನ ಮುಖವನ್ನು ನೋಡಿ ಅವಳು ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಲು. ಮಗು ಹೆದರ್ಕೊಂಡಿದೆ, ಅದಕ್ಕೆ ಪ್ರಜ್ಞೆ ಹೋಗಿದೆ. ಮತ್ತೆ ಇನ್ನೊಂದ್ಸಲ ಮಗುವಿಗೆ ಅವ್ರ ಮುಖ ತೋರಿಸ್ಬೇಡಿ. ಆದಷ್ಟು ಮಗುನ ಜೋಪಾನವಾಗಿ ನೋಡ್ಕೊಳ್ಳಿ. ಅವರ ಅಂತಿಮ ಕ್ರಿಯೆ ಆಗೋವರೆಗೆ ಯಾರಾದ್ರೂ ಮಗು ಜೊತೆ ಇರಿ. ನಾನು ಇಂಜೆಕ್ಷನ್ ಕೊಟ್ಟಿದ್ದೀನಿ. ಮಗು ಸ್ವಲ್ಪ ರೆಸ್ಟ್ ಮಾಡಲಿ. ಸ್ವಲ್ಪ ಹೊತ್ತಾದ್ಮೇಲೆ ಮಗುಗೆ ಎಚ್ಚರ ಆಗುತ್ತೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿ ಡಾಕ್ಟರ್ ಹೊರಟು ಹೋದರು. ಕಾವ್ಯ ಇಕ್ಷಾಳ ಹತ್ತಿರ ಇದ್ದು ಅಳತೊಡಗಿದಳು. ಆಗ ಅಜಯ್, ಅತ್ತಿಗೆ, ಅಣ್ಣನ ಕಾರ್ಯ ಮಾಡಬೇಕು, ನೀವು ಬನ್ನಿ. ಅಲ್ಲಿ ತನಕ ಇಕ್ಷಾಳ ಜೊತೆ ಛಾಯಾ ಇರ್ತಾಳೆ. ಛಾಯಾ, ಅವಳನ್ನು ಸರಿಯಾಗಿ ನೋಡ್ಕೊ, ನಾವು ಬರೋವರೆಗೂ ಅವಳ ಜೊತೆನೇ ಇರು ಅಂತ ಹೇಳಿ ಕಾವ್ಯಳನ್ನು ರಾಘವನ ಡೆಡ್ ಬಾಡಿ ಹತ್ತಿರ ಕರೆದುಕೊಂಡು ಹೋದನು. ವಿಧಿವಿಧಾನದಂತೆ ರಾಘವನ ಅಂತ್ಯಕ್ರಿಯೆಯನ್ನು ಮಾಡಿ ಮುಗಿಸಲಾಯಿತು. ಮುಖೇಶ್ ಮತ್ತು ಸುಕೇಶ್ ಕೂಡ ರಾಘವನ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಕಾವ್ಯ ಅತ್ತು ಸೊರಗಿ ಹೋಗಿದ್ದಳು. ಅವಳ ಮುಖ, ಕಣ್ಣು ಎಲ್ಲ ಊದಿಕೊಂಡಿದ್ದನ್ನು ನೋಡಿದ ಸುಕೇಶನಿಗೆ ತುಂಬಾನೇ ವೇದನೆಯಾಯಿತು. ಲೋಕದ ಕಣ್ಣಿಗೆ ರಾಘವ್ ಇಹಲೋಕ ತ್ಯಜಿಸಿದ್ದನು. ಆದರೆ ರಾಘವ್ ಅದೇ ಮೆಂಟಲ್ ಹಾಸ್ಪಿಟಲ್ ಅನ್ನು ಗೋಡೆಯಲ್ಲಿ ಕಾವ್ಯಳಿಗೋಸ್ಕರ ಕವಿತೆಯ ಸಾಲು ಸಾಲುಗಳನ್ನು ಗೀಚುತ್ತಿದ್ದನು. ಕಾವ್ಯಳಿಲ್ಲದ ರಾಘವನಿಲ್ಲದ ಕಾವ್ಯಳ ಬದುಕು ಅತಂತ್ರವಾಗಿತ್ತು. ರೆಡ್ಡಿ ಮತ್ತು ಡಾಕ್ಟರ್ ರೋಹನ್ ತಾವು ಅಂದುಕೊಂಡಿದ್ದನ್ನು ಸಾಧಿಸಿಬಿಟ್ವಿ ಅಂತ ಜಂಬದಿಂದ ಬೀಗುತ್ತಿದ್ದರು. ಇತ್ತ ಛಾಯಾ ತನ್ನ ಜೀವನಕ್ಕೆ ಅಡ್ಡವಾಗಿದ್ದ ರಾಘವ್ ಹೋಗಿಬಿಟ್ಟ ಅಂತ ಖುಷಿಯಲ್ಲಿದ್ದಳು. ಪಾಪಿಗಳ ಜಗತ್ತಲ್ಲಿ ಪ್ರೀತಿ ಮಾಡುವ ಜೀವಗಳು ತಮ್ಮವರ ಅಗಲಿಕೆಯಿಂದ ರೋಧಿಸುತ್ತಿದ್ದರು. ಕತೆ ಮುಂದುವರಿಯುವುದು. ರಾಘವನಿಲ್ಲದ ಕಾವ್ಯಳ ಬದುಕು ಹೇಗಿರುತ್ತೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.